ರೊಟ್ಟಿ ಒಗ್ಗರ್ಣಿ, ಉತ್ತರ ಕರ್ನಾಟಕ ಸ್ಟೈಲ್ ರೊಟ್ಟಿ ಒಗ್ಗರ್ಣಿ ಮಾಡತ್ತೀನಿ ನೋಡ್ರಿ ಹೆಂಗೈತು ಅಂತ. ನೀವು ಮನೆ ಮಾಡ್ಕೊಂಡು ತಿನ್ರಿ. ಓಕೆ, ರೊಟ್ಟಿ ಬಿರ್ಸಿನ ಮ್ಯಾಗ ಸ್ಟೋವ್ ಹಿಂಗೆ ಅಂದ್ರೆ ಒಂದು ಕರಂ ಕುರುಮ್ ಅಂತ ಒಂದಿಟ್ಟು. ಈಗ ಒಂದು ಪಾತ್ರೆ ಒಳಗೆ ಎಣ್ಣೆ ತೊಗೋಬೇಕು. ಎಣ್ಣೆ ತೊಗೊಂಡು ಫಸ್ಟ್ ಜೀರಿಗೆ ಹಾಕೋಬೇಕು, ಚಟ್ಪಟ್. ಸಾಸಿವೆ ಹಾಕೋಬೇಕು, ಕರ್ರಗೆ ಸಣ್ಣಗಿರ್ತಾವಲ್ಲ ಅವ. ಆಮೇಲೆ ಕರಿಬೇವು ಹಾಕೋಬೇಕು, ಚಟ್ಪಟ್. ದರ್ಶನ ಮ್ಯಾಗ ಕುದೀತಾವಲ್ಲ ಅವು. ದರ್ಶನ ಮ್ಯಾಗ ನೋಡ್ರಿ ಹೆಂಗೆ ಚಟ್ಪಟ್. ಇದಾದ್ಮೇಲೆ ಒಂದು ಸ್ವಲ್ಪ ಶೇಂಗಾ ಹಾಕೋಬೇಕು. ಶೇಂಗಾ ಫ್ರೈ ಆಗ್ಬೇಕಲ್ಲ. ಶೇಂಗಾ ಕೆಂಪು ಆಗ್ಬೇಕು ಅಂದ್ರೆ ಇನ್ನೊಂದು ಬಾಯಾಗ ಶೇಂಗಾ ಇದು ಬರಬಾರ್ದು. ಹಿಂಗಾಗಿ ಬರ್ಸಿನ ಮ್ಯಾಗ ಒಂದು ಇಟ್ಕೋಬೇಕು. ಅವನು ಸ್ವಲ್ಪ ಓಕೆ. ಅದು ಈಗ ಚಟ್ಪಟ್ ಅನ್ನಾಗತ್ತು. ಈಗ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹಾಕೋಬೇಕು. ಸಣ್ಣಗೆ ಹೆಚ್ಚಿಟ್ಕೊಂಡಿರ್ತೀವಲ್ಲ ಇಲ್ಲೈತೆ ನಾವು. ಎರಡು ಉಳ್ಳಾಗಡ್ಡೆ, 4 ರೊಟ್ಟಿಗೆ 2 ಉಳ್ಳಾಗಡ್ಡೆ ಆಗ್ಬೇಕು. ಅಂದ್ರೆ ಟೇಸ್ಟ್ ಆಗುತ್ತೆ ಒಂದಿಟ್ಟು. ಸ್ವಲ್ಪ ಮೊದಲ ರೊಟ್ಟಿ ಬಿಸಿ ಮಾಡಿ ಇಟ್ಕೊಂಡೇವು ಅಂದ್ರೆ ನಾವು ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ತಿನ್ನಕ್ಕೂ. ಒಂದಿಟ್ಟು ಉಳ್ಳಾಗಡ್ಡಿ ಒಂದಿಟ್ಟು ಫ್ರೈ ಅಲ್ಲ. ಸ್ವಲ್ಪ ಈಗ ಕೆಂಪಾದ ಉಳ್ಳಾಗಡ್ಡಿ ಆ ಥರ ಆಗ್ಬೇಕು ಅಂದ್ರೆ ಟೇಸ್ಟ್ ಆಗುತ್ತೆ. ಇದಾದ್ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋಬೇಕು. ಸಣ್ಣ ಕಟ್ ಮಾಡಿರ್ತೀವಲ್ಲ ಅದ್ರ ಜೊತೆ ಟಮಾಟಿ, 2 ಟಮಾಟಿ, 2 ಉಳ್ಳಾಗಡ್ಡಿ, 4-5 ರೊಟ್ಟಿಗೆ. ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಸ್ವಲ್ಪ ಒಲ್ಲಿ ಜೋರು ಮಾಡ್ಕೊಂಡು ನೋಡಂಗೆ ಬಿರ್ಸಿನ ಮ್ಯಾಗ ಹೆಂಗೆ ಬರ್ತ ಹೋಗಿ ಆ ಥರ ಹೊಗೆ ಬರ್ಬೇಕು. ಸ್ಪೂನ್ ಖಾರ ಹಾಕೋಬೇಕು, 2 ಸ್ಪೂನ್. ಯಾಕಂದ್ರೆ ಹಸಿಮೆಣ್ಸಿಕಾಯಿ ಹಾಕಿಲ್ಲ ನಾವು, ಹೀಗಾಗಿ ಒಂದು 2 ಸ್ಪೂನ್ ಸಾಕು. ಸ್ವಲ್ಪ ಬೇಕಾದ್ರೆ ಇನ್ನೂ ಸ್ವಲ್ಪ ನಮಗೊಂದು ಸ್ವಲ್ಪ ತಿಂಡಿ ಖಾರ ಬೇಕಲ್ಲ.
ನಮ್ಮದು ಉತ್ತರ ಕರ್ನಾಟಕ ಕಡೆ ಒಂದಿಟ್ಟು ಖಾರ ಭಾಳ ತಿಂತೇವೆ ನಾವು. ಇದನ್ನು ಚಲೋ ತಂಗೆ ಮಿಕ್ಸ್ ಮಾಡ್ಕೋಬೇಕು. ಈಗ ಕೆಂಪು ಯಾಕೆ ಬಂತಂದ್ರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು. ಇದನ್ನು ಚಲೋ ಮಿಕ್ಸ್ ಮಾಡ್ಕೋಬೇಕು. ಆದಮೇಲೆ ಸ್ವಲ್ಪ ನೀರು ಹಾಕೋಬೇಕು. ಇದು ಇಷ್ಟ ಸ್ವಲ್ಪ ಒಂದು 2-3 ಚಮಚದಷ್ಟು ನೀರು ಹಾಕೋಬೇಕು. ನೋಡಿ ಈ ಥರ ಇನ್ನೂ ಸ್ವಲ್ಪ ಹಾಕೋರು ನಡೀತು. ಇದೆಲ್ಲ ಬೆಂಗಳೂರಿನಾಗ ಹುಡುಗರು ರೊಟ್ಟಿ ಗಿಟ್ಟಿ ಒಯ್ದಿರ್ತಾರಲ್ಲ, ಸಿಂಪಲ್ಲಾಗಿ ಮಾಡ್ಕೊಂಡು ತಿನ್ನಕ್ಕೆ ಬೆಸ್ಟ್ ಇದು. ಇದು ಆದಮೇಲೆ ಎಲ್ಲ ಒಗ್ಗರಣೆ ಮುಗೀತು. ಇದು ಆದಮೇಲೆ ಬಿಸಿ ಮಾಡಿರ್ತೀವಲ್ಲ ರೊಟ್ಟಿ, ಅದನ್ನು ಈ ಥರ ಮುರ್ಕೋಬೇಕು. ಅಂದ್ರೆ ಅವು ಸ್ವಲ್ಪ ಕಟ್ಟಗೆ ಹಾಕ್ಕವು. ಸ್ವಲ್ಪ ಬಿಸಿ ಮಾಡ್ಕೊಂಡೇವಂದ್ರೆ ಒಂದು ಸ್ವಲ್ಪ ಟೇಸ್ಟ್ ಬರುತ್ತೆ. ಇದನ್ನೇನು ಮಾಡ್ಬೇಕು, ಈಗ ಇದಕ್ಕೆ ಹಾಕ್ಬೇಕು. ಏನು ಒಗ್ಗರಣೆಗೆ ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡ್ಬೇಕು. ಎಲ್ಲ ತಿರುಗಾಡ್ಕೋಬೇಕು. ತಿರುಗಾಡ್ಕೊಂಡು ಸ್ವಲ್ಪ ನೀರು ಹೊಡಿಬೇಕು ಇದ್ರ ಮ್ಯಾಗ. ನೋಡ್ರಿ ಹಂಗೆ ಚಾಟ್ ಕೊಟ್ರ. ಇದೇನು ಹೇಳ್ರಿ, ರೊಟ್ಟಿ ಒಗ್ಗರ್ನಿ. ಇದು ಬೆಂಗಳೂರು ಹುಡುಗರಿಗೆ, ಎಲ್ಲರಿಗೂ ಒಟ್ಟು ಬ್ಯಾಚುಲರ್ ಹುಡುಗರಿಗೆ ಭಾಳ ಒಳ್ಳೇದು. ರೊಟ್ಟಿ ಒಗ್ಗರಣೆ ರೆಡಿ ಆಗೈತಿ. ಸೂಪರ್ ಆಗೈತೆ. ನೀವು ಮನೆ ಮಾಡ್ಕೊರಿ, ತಿನ್ನಿರಿ. ಓಕೆ, ನಮಸ್ಕಾರ.